ಹಾಯ್ ಹೆಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಫ್ರೆಂಡ್ಸ್, ಇವತ್ತು ನಾನು ಜರ್ನಿ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಏನಪ್ಪ ಅಂತಂದರೆ, ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಏನು ಅಂತ ನಾನು ನಿಮ್ಮ ಜೊತೆ ಎಲ್ಲೆಲ್ಲಿ ಹೋಗ್ತೀನಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಪ್ಲೀಸ್ ವಾಚ್ ಮಾಡಿ, ಕಂಪ್ಲೀಟಾಗಿ ವಾಚ್ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ. ಹಾಗೆ ಇವತ್ತಿನ ವ್ಲಾಗ್ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಸ್ನಾನ ಕೂಡ ಆಗಿದೆ, ದೇವ್ರ ಪೂಜೆ ಕೂಡ ಮಾಡಿದೆ, ಟಿಫನ್ ಕೂಡ ಜಸ್ಟ್ ಆಯಿತು. ಇನ್ನು ಜಸ್ಟ್ ರೆಡಿ ಆಗಿಬಿಟ್ಟು ಹೊರಡೋದಷ್ಟೇ. ಟೈಮ್ ಒಂದು 10 ಆಗಿದೆ. ಸೊ ಇವಾಗ ಇಲ್ಲಿಂದ ಹೊರಟ್ರೆ ಹೇಳ್ತೀನಿ, ನಾನು ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ. ಫ್ರೆಂಡ್ಸ್, ಫೈನಲಿ ರೆಡಿ ಆಗಿದ್ದೀವಿ. ಸೊ ಇನ್ನೇನು ಹೊರಡಬೇಕಷ್ಟೇ. ಸೊ ಹೋಗ್ತಾ ಇದ್ದೀವಿ, ಸಿಗೋಣ. ಚಿಕ್ಕದಾಗಿ ಒಂದು ರೀಲ್ಸ್ ಮಾಡಿಬಿಟ್ಟು ಹೋಗ್ತಾ ಇದ್ದೀವಿ. ವೆದರ್ ನೋಡಿದ್ರೆ ಮಳೆ ಬರೋ ಮೂಮೆಂಟೇ ಇದೆ, ಆದರೂ ಹೇಳೋದಕ್ಕಾಗಲ್ಲ. ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ ನಮ್ಮ ಸೈಡ್. ನೋಡ್ತಿದ್ದೀರಲ್ಲ, ನಾವು ಹೇಗಿದೆ ಕೊಡ್ಕೊಂಡಿದ್ದಾನೆ ಅಂದರೆ ಎಲ್ಲಿ ಬೀಳ್ತೀನಿದೋ ಅನ್ನೋ ತಂದುಕೊಂಡಿದ್ದಾನೆ. ಫೈನಲಿ ಬಸ್ ಸ್ಟ್ಯಾಂಡ್ಗೆ ತಲುಪಿದ್ವಿ. ಬಸ್ ಸ್ಟ್ಯಾಂಡ್ಗೆ ಬಂದು ನೋಡಿದ್ರೆ 12 ಗಂಟೆಗೆ ಅಂತ ಹೇಳಿದರು. 12 ಗಂಟೆಗೆ ಬರಲೇ ಇಲ್ಲ. ಅದು 1 ಗಂಟೆ ಆಯಿತು. ಕಂಟಿನ್ಯೂ ಎರಡು ಅವರ್ ವೆಯ್ಟ್ ಮಾಡಿದ್ದೀನಿ. ಹಾಗೆ ಮಳೆ ಕೂಡ ಸಿಕ್ಕಾಪಟ್ಟೆ ಮಳೆ. ಯಾವ ಮಳೆ ಅಂತೀರ, ಮಳೆ ಗಾಳಿ ಸಿಕ್ಕಾಪಟ್ಟೆ. ಆದರೂ ಏನು ಮಾಡೋದಕ್ಕಾಗಲ್ಲ, ಮನೆಯಿಂದ ಹೊರಟಿದ್ದೀವಿ, ಹೋಗಲೇಬೇಕು. ಅದಕ್ಕೆ ಅವನು ನೋಡ್ತಿದ್ದೀರಲ್ಲ, ಏನೋ ಕೇಳ್ದ, ಅದಕ್ಕೆ ಅದನ್ನು ತಿನ್ನೋದಕ್ಕೆ ಕೊಡಿಸ್ದೆ. ಅದೇ ಅಲ್ಲಿ ಅಂಗಡಿ ಕನ್ಫ್ಯೂಸ್ ಆಗ್ತಾ ಇದೆ. ಏನಾದರೂ ಬೇಕು ಅಂತ ಅದು ಕಾಲ ತಕ್ಷಣ ಮತ್ತೆ ಬೇಕು, ಕಾಲ ತಕ್ಷಣ ಮತ್ತೆ ತಿನ್ನೋದು. ನಾನು ಹೇಳೋ ಅಷ್ಟೇ ಇಲ್ಲ ಕೇಳಿದೆ. ಫೈನಲಿ ನಾವು ಶಿಗ್ಗಾಂವ್ ಹೋಗೋದಕ್ಕೆ ಕೊಣನಕೆರೆ ಬಸ್ ಸ್ಟ್ಯಾಂಡ್ ಸ್ಟಾಪ್ ಮಾಡ್ಕೊಂಡ್ವಿ. ಬಂಕಾಪುರ ಹೋಗ್ಬೋದಿತ್ತು, ಅಲ್ಲಿಂದ ಬೇಡ ಅಂತ ಹೇಳಿ ಶಿಗ್ಗಾಂವ್ ಹೋಗ್ಬೇಕಲ್ವ, ನಮಗೆ ಶಾರ್ಟ್ ರೂಟ್ ಆಗುತ್ತೆ ಅಂತ ಹೇಳಿ ಕೊಣನಕೆರೆನೇ ಇಳ್ಕೊಂಡ್ವಿ. ಅಲ್ಲಿಂದ ಬಸ್ ಹತ್ತಿದ್ವಿ. ಬಸ್ ಅಷ್ಟೊಂದೇನು ರಶ್ ಇರಲಿಲ್ಲ, ಖಾಲಿನೇ ಇತ್ತು. ಏನೋ ಒಂಥರ ಮುಜುಗರ ವಿಡಿಯೋ ಮಾಡೋದಕ್ಕೆ ಅಂತಲೇ ಹೇಳ್ಬೋದು. ಯಾಕೆಂದ್ರೆ ಎಲ್ಲರೂ ಎದುರುಗೊಂಡು ಈ ಥರ ಕ್ಯಾಮ್ರಾ ಇಟ್ಕೊಂಡು ಹಿಂಗೆ ಮಾಡಬೇಕಂದ್ರೆ ಏನೋ ಒಂಥರ ಮುಜುಗರ. ಫೈನಲಿ ಶಿಗ್ಗಾಂವ್ ಬಂದು ತಲುಪಿದ್ವಿ. ಶಿಗ್ಗಾಂವಿಂದ ಅವ್ರ ಹಾಸ್ಟೆಲ್ಗೆ ಹೋಗ್ತಾ ಇದ್ದೀನಿ. ಫ್ರೆಂಡ್ಸ್, ನಾವು ನಮ್ಮ ಅಕ್ಕನ ಮಗಳನ್ನ ಶಿಗ್ಗಾಂವಲ್ಲಿ ಸ್ಕೂಲಿಗೆ ಹಾಕಿದ್ದಾರೆ. ಸೊ ಹಾಸ್ಟೆಲ್ಗೆ ಹಾಕಿದ್ದಾರೆ. ಅದಕ್ಕೆ ನಮ್ಮ ಮಾಮ ಮತ್ತು ನಮ್ಮ ಅಕ್ಕ ಫೋನ್ ಮಾಡ್ತಿದ್ದಾರೆ, ಹಾಗೆ ನೋಡಿಕೊಂಡು ಬಾ ಅಂತ ಹೇಳಿ. ಅದಕ್ಕೆ ಇವಾಗ ಹೋಗ್ತಾ ಇದ್ದೀನಿ ಸ್ಕೂಲ್ಗೆ. ಬ್ಯಾಗೆಲ್ಲ ಅಲ್ಲೇ ಒಂದು ಅಂಗಡೀಲಿ ಹೇಳ್ಬಿಟ್ಟು ಅಲ್ಲೇ ಇಟ್ಬಿಟ್ಟು ಬಂದಿದ್ದೀನಿ. ಅಲ್ಲಿ ಕಾಣಿಸ್ತಿದೆಯಲ್ಲ, ನಿಮ್ಮ ಸ್ಕೂಲ್ ತೋರಿಸ್ತೀನಿ ರೀ, 1 ಸೆಕೆಂಡು. ಫ್ರೆಂಡ್ಸ್, ಅಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ಸ್ಕೂಲು, ನಳಂದ ಸ್ಕೂಲ್ ಅಂತ ಹೇಳಿ. ಶಿಗ್ಗಾಂವಲ್ಲಿದೆ ಇದು ಹಾಸ್ಟೆಲ್, ಇಲ್ಲೇ ಹಾಕಿದ್ದಾರೆ. ಬನ್ನಿ ಹೋಗೋಣ. ಬೇಗ ಊರಿಗೆ ಹೋಗ್ಬೇಕು ನಾನು. ಗೊತ್ತಿಲ್ಲ, ಅವಳಿಗೇನೋ ಐಟಮ್ಸ್ ಏನೋ ಕೊಡಿಸ್ಬೇಕಂತೆ, ಅದನ್ನು ಕೊಡಿಸಿ. ಓಯ್ ಶರು, ಮೆಲ್ಲಕ್ಕೆ. ಫ್ರೆಂಡ್ಸ್, ಕ್ಲೈಮೇಟ್ ಮಾತ್ರ ಸಖತ್ತಾಗಿದೆ. ಬಿದ್ದ ನಾ ಹೇಳಿಲ್ಲ ಮೆಲ್ಲಕ್ಕೆ ಹೋಗಂತೇಳಿ. ವಾವ್, ಕ್ಲೈಮೇಟ್ ಮಾತ್ರ ಸಖತ್ತಾಗಿದೆ ನೋಡಿ. ಯಾರಾದರೂ ಶಿಗ್ಗಾಂವ್ ಅವರು ಇದ್ದರೆ ಕಮೆಂಟ್ ಮಾಡಿ. ಸ್ಕೂಲಿಂದ ಹೋದ ತಕ್ಷಣ ಅವ್ರ ಪ್ರಿನ್ಸಿಪಲ್ ಹೊರಗಡೆ ನಿಂತಿದ್ರು. ಅವ್ರನ್ನ ಕೇಳಿದೆ. ಕ್ಲಾಸ್ ಕೂಡ ಅಲ್ಲೇ ಇತ್ತು. ಅವರು ಕರೆದ್ರು ಹೊರಗಡೆ, ಮಾತಾಡ್ಸಿದ್ವಿ. ಸರ್ ಹೀಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ. ಓಕೆ, ಕರ್ಕೊಂಡು ಹೋಗಿ ಅಂತ ಹೇಳಿದರು. ಅದಾದ ನಂತರ ನಾವು ಡೈರೆಕ್ಟ್ ಶಾಪಿಗೆ, ಅಂದರೆ ಛತ್ರಿ ಇರೋ ಅಂಗಡಿಗೆ ಬಂದು ಅದು ತಗೊಂಡಾದ ನಂತರ ಛತ್ರಿ ತೊಗೊಂಡ್ವಿ. ನಂತರ ಅವ್ಳಿಗೆ ಏನು ಬೇಕಂತ ಕೇಳಿದೆ. ಅವಳು ನನಗೆ ಬೇಕ್ರಿ ಐಟಮ್ಸಲ್ಲಿ ಬೇಕು ಅಂತ ಹೇಳಿದ್ರು. ಅದಕ್ಕೆ ಅಲ್ಲಿ ಕರ್ಕೊಂಡು ಬಂದಿದ್ದೀನಿ. ನೋಡ್ತಿದ್ದೀರಲ್ಲ, ಹಾಗೆ ಕೊಡಿಸಿದೆ ಏನೇನು ಬೇಕು ಅಂತ ಹೇಳಿ.
ಅದನ್ನು ನೆಕ್ಸ್ಟು ನಾವು ಎಗ್ ರೈಸ್ ತಿಂದ್ವಿ. ಅದನ್ನು ವಿಡಿಯೋ ಕ್ಲಿಪ್ಪಿಂಗ್ ಏನು ತೊಗೊಳ್ಳಿಲ್ಲ. ಹಾಗೆ ತಿಂದಾದ ನಂತರ ಹಾಗೆ ಅವಳು ಹಾಸ್ಟೆಲ್ಗೆ ಹೋಗಿ ಅವಳನ್ನ ಬಿಟ್ಬಿಟ್ಟು ಹಾಗೆ ತೊಗೊಂಡಿರೋ ಐಟಮ್ಸ್ನೆಲ್ಲ ಅಲ್ಲಿ ಇಡಿಸ್ಬಿಟ್ಟು ನೋಡ್ತಿದ್ರಲ್ಲ ಹಾಸ್ಟೆಲ್ ಹೇಗಿದೆ ಅಂತೇಳಿ. ತುಂಬ ಚೆನ್ನಾಗಿದೆ, ವ್ಯವಸ್ಥೆ ಅಡ್ಡಿಲ್ಲ. ಅವಳು ತೊಗೊಂಡಿರೋ ಐಟಮ್ಸ್ ಎಲ್ಲ ಟ್ರಂಕಲ್ಲಿ ಇಟ್ಬಿಟ್ಟು ಆಗ ಅವಳನ್ನ ಬಿಟ್ಬಿಟ್ಟು ನೀನು ಕ್ಲಾಸಿಗೆ ಹೋಗು ಅಂತ ಹೇಳಿ ನಾನು ಅವಳನ್ನ ಬಿಟ್ಟು ಫ್ರೆಂಡ್ಸ್ ಅವಳಿಗೆ ಆಲ್ಮೋಸ್ಟ್ ಎಲ್ಲ ಕೊಡಿಸಿದ್ದಾಯಿತು. ಛತ್ರಿ ಮತ್ತು ಸ್ವಲ್ಪ ತಿನ್ನೋದಕ್ಕೆ ತಿಂಡಿ ಕೊಡಿಸ್ಬೇಕು ಅಂತ ಹೇಳಿದರು. ತಿಂಡಿ ಮತ್ತು ಛತ್ರಿ ಕೊಡಿಸಿದ್ದೀನಿ. ಇನ್ನೇನು ಹೋಗ್ತಾ ಇದ್ದೀನಿ ಅಷ್ಟೇ. ಟೈಮ್ ಬಂದು 4 ಗಂಟೆ ಆಯಿತು. ಬಾರ ಇವನೊಬ್ಬನು ತುಂಬಾ ಕೈ ಹಿಡಿತಾನೆ, ನನಗೆ ಬರೋದೇ ಇಲ್ಲ. ಅವನು ಎತ್ಕೊಳ್ಳೋಕೆ ನನಗೂ ಸ್ವಲ್ಪ ಆಗಲ್ಲ. ಅಲ್ಲಲ್ಲಿ ಸ್ವಲ್ಪ ಇಳಿಸೇ ಕರ್ಕೊಂಡು ಹೋಗ್ತೀನಿ. ಬಾ ಬೇಗ. ಫ್ರೆಂಡ್ಸ್ ಇವಾಗ ಹೊರಡ್ತೀನಿ. ಸೊ ಇವಾಗ ಬಸ್ ಹತ್ತಿದ್ರೆ ಡೈರೆಕ್ಟ್ ಊರಿಗೆ ಹೋಗ್ತೀನಿ. ಸೊ ಅಲ್ಲಿ ನಾನು ನಿಮಗೆ ಸಿಗ್ತೀನಿ. ಬಾ ಶರು. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ, ಜರ್ನಿ ವ್ಲಾಗ್ನ. ಸೊ ನಾನು ನಿಮಗೆ ಮತ್ತೆ ವಿಡಿಯೋದಲ್ಲಿ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್ ಬಾಯ್. ನೋಡಿದ್ರಲ್ಲ ಅವನೆಷ್ಟು ಕಾಡಿಸ್ತಾನಂದರೆ ಸಿಕ್ಕಾಪಟ್ಟೆ ಕಾಡಿಸ್ತಾನೆ. ಅವನ್ನ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು. ಬ್ಯಾಗ್ ಬೇರೆ ಅಲ್ಲೇ ಬಸ್ ಸ್ಟ್ಯಾಂಡಲ್ಲೇ ಒಂದು ಅಂಗಡಿಲಿ ಹೇಳಿಬಿಟ್ಟು ಬಂದಿದ್ದೀನಿ. ಗೊತ್ತಿಲ್ಲ, ಅವರು 10 ನಿಮಿಷದಲ್ಲಿ ಬನ್ನಿ ಅಂತ ಹೇಳಿದರು. ಊಟಕ್ಕೆ ಹೋಗ್ತಾರಂತೆ, ಬರೋದು ಲೇಟ್ ಆಗುತ್ತೆ, ನಾವು ಬೇಗ ಬನ್ನಿ ಅಂತ ಹೇಳಿದರು. ನೋಡ್ತೀನಿ ಏನಾಗುತ್ತೋ, ಫೋನ್ ಮಾಡ್ತೀನಿ. ಅಲ್ಲಿ ಫೋನ್ ನಂಬರ್ ಏನಾದ್ರು ಇದ್ದರೆ. ಓಕೆ ಫ್ರೆಂಡ್ಸ್, ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್. ಪ್ಲೀಸ್ ನನ್ನ ವ್ಲಾಗ್ ಯಾರ್ಯಾರು ನೋಡ್ತಾ ಇದ್ದೀರಾ ಬರಲಿ. ಪ್ಲೀಸ್ ಯಾರೆಲ್ಲ ನನ್ನ ವ್ಲಾಗ್ ನೋಡ್ತಾ ಇದ್ರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಹೋಗೋದಕ್ಕೆ ಜಾಗನೇ ಇಲ್ಲ ಇಲ್ಲಿ, ನೋಡ್ಬೋದು ನೀವು. ಎಂತಿಂಥ ಜಾಗದಲ್ಲೆಲ್ಲ ಬರಬೇಕಾಯ್ತು ಯಪ್ಪ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗಲ್ಲಿ ಮುಗಿಸ್ತಿದ್ದೀನಿ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ.